ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮ್ಗೆ ಒಂದು ಒಳ್ಳೆ ಫೇಸ್ ಪ್ಯಾಕ್ ನ ಹೇಳ್ತೀನಿ. ನೀವು ಮನೆಯಲ್ಲೇ ಬ್ಯೂಟಿ ಪಾರ್ಲರ್ ತರಹ ನಿಮ್ಮ ಸ್ಕಿನ್ ನ ನೀವು ಮಾಡ್ಕೊಳ್ಬಹುದು. ಇಮಿಡಿಯೇಟ್ ಆಗಿ ನಿಮ್ಮ ಮುಖದಲ್ಲಿ ಗ್ಲೋಯಿಂಗ್ ಬರುತ್ತೆ. ಮುಖದಲ್ಲಿ ಕಪ್ಪು ಕಲೆ ಇದ್ರೆ ಮತ್ತೆ ಡಲ್ ಸ್ಕಿನ್ ಇದ್ರೂ ಕೂಡ ಮಾಯ ಆಗುತ್ತೆ. ಮುಖದಲ್ಲಿರುವಂತಹ ಸುಕ್ಕೆಲ್ಲ ಕಡಿಮೆ ಆಗಿ ಸ್ಕಿನ್ ಟೈಟ್ ಆಗುತ್ತೆ ಮತ್ತೆ ಶೈನಿಂಗ್ ಆಗುತ್ತೆ. ಒಂದು ಒಳ್ಳೆ ಗ್ಲೋಯಿಂಗ್ ಬರುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಫಂಕ್ಷನ್ ಇರ್ಲಿ, ಪಾರ್ಟಿಗಳಿರ್ಲಿ, ಹಬ್ಬಗಳಿರ್ಲಿ, ಅದಕ್ಕೆಲ್ಲ ಇಮಿಡಿಯೇಟ್ ಆಗಿ ನೀವು ತಯಾರಾಗಬೇಕು. ನಿಮ್ಮ ಮುಖದಲ್ಲಿರುವಂತಹ ಡಲ್ನೆಸ್, ಕಪ್ಪು ಕಲೆಗಳು ಮಾಯ ಆಗ್ಬೇಕು ಅಂತ ಅಂದ್ರೆ ಈ ಒಂದು ಫೇಸ್ ಪ್ಯಾಕ್ ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ಸನ್ ಟ್ಯಾನ್, ಪಿಗ್ಮೆಂಟೇಶನ್ ಮತ್ತೆ ಪಿಂಪಲ್ಸ್, ಮಾರ್ಕ್ ಗಳಿದ್ರೆ, ಜೊತೆಗೆ ಆಯಿಲಿ ಸ್ಕಿನ್ ಇದ್ರೂ ಕೂಡ ಈ ಒಂದು ಫೇಸ್ ಪ್ಯಾಕ್ ನಿಮ್ಗೆ ವರ್ಕ್ ಆಗುತ್ತೆ. ಮುಖದಲ್ಲಿ ಜಾಸ್ತಿ ಓಪನ್ ಪೋರ್ಸ್ ಆಗಿ ಅನ್ಇವನ್ ಸ್ಕಿನ್ ಇದ್ದು ಡಸ್ಟ್ ಇದ್ರೂ ಕೂಡ ಅದು ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಮತ್ತೆ ರಿಮೂವ್ ಆಗುತ್ತೆ. ಒಂದ್ ವೇಳೆ ನಿಮ್ಮ ಮುಖ ಏಜಿಂಗ್ ಸ್ಕಿನ್ ತರ ಇದ್ರೆ, ಅಂದ್ರೆ ಸೊಕ್ಕಿಡ್ದಿರೋ ತರ ಇದ್ರೆ, ಅದು ಕೂಡ ನಿಮ್ಗೆ ಟೈಟ್ ಆಗುತ್ತೆ ಮತ್ತೆ ಗ್ಲೋ ಆಗುತ್ತೆ, ಬ್ರೈಟ್ ಆಗುತ್ತೆ. ಜೊತೆಗೆ ಪಿಂಪಲ್ಸ್ ಗಳಿದ್ರೆ, ಪಿಂಪಲ್ಸ್ ಕಲೆಗಳಿದ್ರೆ, ಮತ್ತೆ ಏನು ಕಪ್ಪು ಕಲೆಗಳಿದ್ರೆ, ಇದೆಲ್ಲದನ್ನು ಕೂಡ ಇದು ಕ್ರಮೇಣ ಕಡಿಮೆ ಮಾಡ್ತಾ ಬರುತ್ತೆ. ಹಾಗಾದ್ರೆ ಈ ಫೇಸ್ ಪ್ಯಾಕ್ ನ ಹೇಗ್ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಈ ಒಂದು ವಿಡಿಯೋಯಿಂದ ಅವ್ರಿಗೂ ಕೂಡ ಸ್ವಲ್ಪನಾದ್ರೂ ಹೆಲ್ಪ್ ಆಗ್ಬೋದು. ಇವಾಗ ಇಲ್ಲಿ ನಾನು ಅರಿಶಿನ ಪುಡಿಯನ್ನು ತಗೊಂಡಿದ್ದೀನಿ. ಇದು ಪ್ಯೂರ್ ಅರಿಶಿನದ ಪುಡಿ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಯಾವುದೇ ಫಂಕ್ಷನ್ಸ್ ಗಳಲ್ಲೂ, ಹಬ್ಬಗಳಲ್ಲೂ ನಮ್ಮ ಮುಖಕ್ಕೆ ಒಂದು ಕಳೆ ಬರ್ಬೇಕು ಅಂತ ಅಂದ್ರೆ ನಾವು ಅರಿಶಿನದ ಪುಡಿನ ಬಳಸ್ತೀವಲ್ವಾ. ಹಾಗೆ ಅರಿಶಿನದ ಪುಡಿ ನಮ್ಮ ಮುಖದಲ್ಲಿ ಒಂದು ಗ್ಲೋಯಿಂಗ್ ಅನ್ನ, ಒಂದು ಶೈನಿಂಗ್ ಅನ್ನ ಕೊಡುತ್ತೆ. ಯಾಕಂದ್ರೆ ಈ ಅರಿಶಿನದ ಪುಡಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತೆ ಆಂಟಿ ಇನ್ಫ್ಲಾಮೆಂಟರಿ ಕಾಂಪೋನೆಂಟ್ಸ್ ಗಳು ಇವೆ. ಹಾಗಾಗಿ ನಮ್ಮ ಸ್ಕಿನ್ ಅಲ್ಲಿ ನ್ಯಾಚುರಲ್ ಆಗಿ ಗ್ಲೋಯಿಂಗ್ ಕೊಡುವಂತಹ ಮತ್ತೆ ನ್ಯಾಚುರಲ್ ಆಗಿ ಒಂದು ಕಲರ್ ನ ಕೊಡುವಂತಹ ಗುಣ ಈ ಅರಿಶಿನದ ಪುಡಿಯಲ್ಲಿ ಇದೆ. ಯಾರಲ್ಲಿ ಡಲ್ ಸ್ಕಿನ್ ಇರುತ್ತೆ ಅಂತವ್ರು ಈ ಅರಿಶಿನದ ಪುಡಿಯನ್ನ ಬಳಸಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಮುಖದಲ್ಲಿ ಒಂದು ರೀತಿಯ ಗ್ಲೋ ಅಥವಾ ಚಾರ್ಮ್ ಬಂದಿರುತ್ತೆ. ಈ ಅರಿಶಿನದ ಪುಡಿ ನಮ್ಮ ಸ್ಕಿನ್ ಅನ್ನ ನರಿಶ್ ಮಾಡೋದ್ರ ಜೊತೆಗೆ ಡೀಪ್ ಆಗಿ ಹೈಡ್ರೇಟ್ ಕೂಡ ಮಾಡುತ್ತೆ. ಅದ್ರಲ್ಲೂ ಯಾರಿಗೆ ಹೈಪರ್ ಪಿಗ್ಮೆಂಟೇಶನ್ ಇರುತ್ತೆ, ಜೊತೆಗೆ ಆಕ್ನಿ ಪ್ರಾಬ್ಲಮ್ಸ್ ಇರುತ್ತೆ, ಅಂತವ್ರಿಗೆ ಸ್ಕಿನ್ ಅಲ್ಲಿ ಇರುವಂತಹ ಎಲ್ಲಾ ಸಮಸ್ಯೆಗಳನ್ನು ಕಡಿಮೆ ಮಾಡ್ಬಿಟ್ಟು ಸ್ಕಿನ್ ಅನ್ನ ಬ್ರೈಟನ್ ಅಪ್ ಮಾಡುತ್ತೆ. ಹಾಗಾಗಿ ಅರಿಶಿನದ ಪುಡಿ ನಮ್ಮ ಸ್ಕಿನ್ ಗೆ ತುಂಬಾನೇ ಒಳ್ಳೇದು. ಇವಾಗ ನಾನು ಇಲ್ಲಿ ಒಂದು ಬೌಲ್ಗೆ 1 ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿಯನ್ನ ತಗೊಳ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಶಾಂಪೂ ಅನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಿಮ್ ಮನೇಲಿ ಯಾವ ಶಾಂಪೂ ಇರುತ್ತೋ ಅದನ್ನೇ ನೀವು ಉಪಯೋಗಿಸ್ಕೊಳ್ಬಹುದು. ಆದ್ರೆ ಬ್ಲಾಕ್ ಕಲರ್ ಅಲ್ಲಿ ಇರಬಾರ್ದು. ಈ ವೈಟ್ ಕಲರ್ ಮತ್ತೆ ಈ ರೀತಿ ಬ್ಲೂ ಕಲರ್ ಆದ್ರೆ ಓಕೆ. ಇಲ್ಲಿ ನಾನು ಒಂದು ಪ್ಯಾಕ್ ಫುಲ್ ಆಗುವಷ್ಟು ಶಾಂಪೂ ಅನ್ನ ನಾನು ಅರಿಶಿನದ ಪುಡಿಗೆ ಸೇರಿಸ್ತಾ ಇದ್ದೀನಿ. ನೀವ್ ಇಲ್ಲಿ ನೋಡ್ಬೋದು. ಇವಾಗ ನೀವ್ ಅನ್ಕೊಳ್ಬಹುದು, ಅಯ್ಯೋ ಶಾಂಪೂ ಹಾಕಿದ್ರೆ ನಮ್ಮ ಸ್ಕಿನ್ ಏನಾಗ್ಬಾರ್ದು, ಅದು ನಾವ್ ಇದನ್ನ ಫೇಸ್ ಗೆ ಅಪ್ಲೈ ಮಾಡ್ಬೇಕಲ್ಲ ಅಂತ ಹೇಳಿ ಅನ್ಕೊಳ್ಬಹುದು. ಆದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ನಾವು ತಲೆ ಸ್ನಾನ ಮಾಡ್ಬೇಕಾದ್ರೆ ಇದೇ ಶಾಂಪೂನ ನಾವು ಬಳಸ್ತೀವಿ. ಅವಾಗ ಇದು ಕೂಡ ನಮ್ಮ ಮುಖದ ಮೇಲೆ, ನಮ್ಮ ಫುಲ್ ಬಾಡಿ ಮೇಲೆ ಬೀಳುತ್ತೆ ಅಲ್ವಾ. ಅವಾಗ ನಮ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದೇ ರೀತಿ ನಮ್ಮ ಫೇಸ್ ಗೆ ನಾವು ಶಾಂಪೂ ಅನ್ನ ಬಳಸಿದಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ. ಯಾವಾಗ ನಾವು ಶಾಂಪೂ ಅನ್ನ ಬಳಸಿ ತಲೆ ಸ್ನಾನ ಮಾಡ್ತೀವಲ್ವಾ, ಅವಾಗ ನಮ್ಮ ಫೇಸ್ ಕೂಡ ಎಷ್ಟು ಗ್ಲೋಯಿಂಗ್ ಆಗಿ ಕಾಣ್ತಿರುತ್ತೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣ್ತಿರುತ್ತೆ. ಹಾಗೇನೆ ಶಾಂಪೂ ನಮ್ಮ ಮುಖವನ್ನ ಶೈನಿಂಗ್ ಮಾಡೋದಕ್ಕೆ ಮತ್ತೆ ಗ್ಲೋಯಿಂಗ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ನ ಆಡ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟ ಆದ್ರೆ ಸಾಕು. ನಾವು ಔಷಧಿಯನ್ನ ಎಷ್ಟು ಪ್ರಮಾಣದಲ್ಲಿ, ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸ್ತೀವಿ, ಅದೇ ರೀತಿ ಇದನ್ನು ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಈ 3 ಪದಾರ್ಥಗಳನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಬಳಸಿರೋ ಎಲ್ಲಾ ಪದಾರ್ಥಗಳು ಕೂಡ ನಮ್ಗೆ ತುಂಬಾ ದಿನದಿಂದ ನಮ್ಮ ಮುಖದಲ್ಲಿ ಡಸ್ಟ್ ಇದ್ರೆ, ಯಾವುದೇ ರೀತಿಯ ಮಾರ್ಕ್ಸ್ ಗಳಿದ್ರೆ, ಒಂಥರ ಇನ್ಫೆಕ್ಷನ್ ಏನಾದ್ರೂ ಆಗಿ ಕೆಲವೊಂದು ಕಪ್ಪು ಚುಕ್ಕಿಗಳಿದ್ರು ಕೂಡ ಅದನ್ನೆಲ್ಲ ಇದು ರಿಮೂವ್ ಮಾಡುತ್ತೆ. ಡಲ್ ಸ್ಕಿನ್ ಇದ್ರೆ, ಮುಖದಲ್ಲಿ ರಿಂಕಲ್ಸ್ ಗಳೇನಾದ್ರೂ ಇದ್ರೆ, ಮತ್ತೆ ಮುಖ ಜೋತ್ ಬಿದ್ದಿದ್ರು ಕೂಡ ಅದನ್ನೆಲ್ಲ ರಿಪೇರ್ ಮಾಡೋ ಕೆಲ್ಸನ ಈ ಒಂದು ಪ್ಯಾಕ್ ಮಾಡುತ್ತೆ. ಇವಾಗ ಈ 3 ಪದಾರ್ಥಗಳನ್ನ ನಾವು ನೀಟಾಗಿ ಚೆನ್ನಾಗಿ ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋ ರೀತಿ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನೀವ್ ಅನ್ಕೊಳ್ಬಹುದು, ನಾವ್ ಯೂಸ್ ಮಾಡಿರೋದೆಲ್ಲವೂ ಕೆಮಿಕಲ್ ಯುಕ್ತ ಪದಾರ್ಥ ಅಂತ ಹೇಳಿ. ಆದ್ರೆ ಇದನ್ನೆಲ್ಲ ನಾವು ಡೈಲಿ ಮನೆಯಲ್ಲಿ ಬಳಸ್ತೀವಿ. ಅದೇ ನಾವು ಪಾರ್ಲರ್ ಗಳಿಗೆ ಹೋದಾಗ ಇದಕ್ಕಿನ್ನ ಸ್ಟ್ರಾಂಗ್ ಆಗಿರುವಂತಹ ಕೆಮಿಕಲ್ ಇರೋ ಪದಾರ್ಥಗಳನ್ನ ಬಳಸುವ ಸಾಧ್ಯತೆ ಇದೆ. ಆದ್ರೆ ನಾನಿಲ್ಲಿ ಬಳಸಿರೋ ಪದಾರ್ಥಗಳು ಡೈಲಿ ಯೂಸ್ ಮಾಡುವಂತ ಪದಾರ್ಥಗಳೇ ಆಗಿವೆ. ಇವಾಗ ಇಲ್ಲಿ ನಾನು ಈ ಒಂದು ಪೇಸ್ಟ್ ನ ನನ್ನ ಕೈಗೆ ಹಚ್ಕೊಂಡು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಪ್ಯಾಕ್ ನ ಬರೀ ಫೇಸ್ ಅಷ್ಟೇ ಅಲ್ಲ, ನಿಮ್ಮ ಕೈ ಕಾಲ್ಗಳಿಗೆ
ಮತ್ತೆ ನಿಮ್ಗೆ ಎಲ್ಲೆಲ್ಲಿ ಡಾರ್ಕ್ ಕಲರ್ ಇದೆ ಅಂತ ಅನ್ಸುತ್ತೆ ಅಲ್ಲೆಲ್ಲ ನೀವು ಇದನ್ನ ಅಪ್ಲೈ ಮಾಡ್ಕೊಳ್ಬಹುದು. ಈ ಪ್ಯಾಕ್ ನ ಹಚ್ಚಿ ಒಂದ್ ನಿಮಿಷ ಈ ರೀತಿ ಲೈಟ್ ಆಗಿ ಮಸಾಜ್ ಮಾಡ್ಕೊಂಡು ನಂತರ ಒಂದ್ 2 ರಿಂದ 3 ನಿಮಿಷ ಇದನ್ನ ಹಾಗೆ ಬಿಟ್ಟು ತಣ್ಣೀರಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡ್ರೆ ಒಂದು ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋನೆಸ್ ನ ನೀವಿಲ್ಲಿ ನೋಡಬಹುದು. 1-2 ನಿಮಿಷ ಡ್ರೈ ಆಗೋದಕ್ಕೆ ಬಿಟ್ಟು ಇವಾಗ ಇಲ್ಲಿ ತಣ್ಣೀರಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು ಇವಾಗ 2 ಕೈದು ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಶೈನಿಂಗ್ ಮತ್ತೆ ಗ್ಲೋಯಿಂಗ್ ಬಂದಿದೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಕೈ ಮೇಲೆ ಬರ್ತಿದ್ಯಲ್ಲ ಈ ಕೈಗೆ ನಾನು ಪ್ಯಾಕ್ ಹಚ್ಚಿದ್ದು, ಈ ಕಡೆ ಕೈಗೆ ಹಚ್ಕೊಂಡಿರ್ಲಿಲ್ಲ. ಇವಾಗ ಇಲ್ಲಿ ಪ್ಯಾಕ್ ಹಚ್ಚಿರೋ ಕೈದು ಶೈನಿಂಗ್ ಮತ್ತೆ ಗ್ಲೋಯಿಂಗ್ನೆಸ್ ನ ನೀವಿಲ್ಲಿ ನೋಡ್ಬೋದು. ಇವಾಗ ಇದೇ ಫೇಸ್ ಪ್ಯಾಕ್ ನ ನನ್ನ ಮುಖಕ್ಕೂ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಈ ಫೇಸ್ ಪ್ಯಾಕ್ ನ ಅಪ್ಲೈ ಮಾಡೋಕ್ಕೂ ಮೊದಲು ಫಸ್ಟ್ ನಿಮ್ಮ ಮುಖನ ನೀರಿನಿಂದ ತೊಳ್ಕೊಂಡ್ ಬರ್ಬೇಕು. ಆಮೇಲೆ ನೀಟಾಗಿ ಇದನ್ನ ನಮ್ಮ ಮುಖಕ್ಕೆ ಫುಲ್ ಎಲ್ಲಾ ಕಡೆನೂ ಅಪ್ಲೈ ಮಾಡ್ಬೇಕು. ನಾನು ಮೊದ್ಲೇ ಹೇಳ್ದಾಗೆ ಇದನ್ನ ನಾವು ಇಮಿಡಿಯೇಟ್ ಆಗಿ ನಾವು ತಯಾರಿ ಮಾಡ್ಕೊಳ್ಬಹುದು. ಯಾವುದೇ ಫಂಕ್ಷನ್ಸ್ ಇರ್ಲಿ, ಪಾರ್ಟಿ ಇರ್ಲಿ, ಹಬ್ಬಗಳಿರ್ಲಿ, ಇದನ್ನ ಇಮಿಡಿಯೇಟ್ ಆಗಿ ತಯಾರಿ ಮಾಡ್ಕೊಂಡು ನಮ್ಮ ಮುಖನ ನಾವು 5 ನಿಮಿಷದಲ್ಲೇನೆ ನಾವು ಗ್ಲೋಯಿಂಗ್ ನ ಮಾಡ್ಕೊಳ್ಬಹುದು. ಇದನ್ನ ಮುಖಕ್ಕೆಲ್ಲ ಹಚ್ಚಿದ್ದಾದ್ಮೇಲೆ ನಮ್ಮ ಕತ್ಗೂ ಕೂಡ ಹಚ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಾವು ಯಾವುದೇ ಒಂದು ಫೇಸ್ ಪ್ಯಾಕ್ ನ ನಾವು ಅಪ್ಲೈ ಮಾಡ್ತಿದೀವಿ ಮುಖಕ್ಕೆ ಅಂತ ಹೇಳಿದಾಗ ಮರೀದೆ ನಾವು ಕತ್ತಿಗೂ ಕೂಡ ಅಪ್ಲೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಕತ್ತಿಗೆ ಹಚ್ತಿಲ್ಲ, ಬರೀ ಮುಖಕ್ಕೆ ಮಾತ್ರ ಹಚ್ಚಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಒಂದ್ಸಲ ಈ ಫೇಸ್ ಪ್ಯಾಕ್ ನ ನಾವು ಮುಖಕ್ಕೆ ಅಪ್ಲೈ ಮಾಡಿದ್ದಾದ್ಮೇಲೆ ಈ ರೀತಿ ಒಂದ್ 2 ನಿಮಿಷ ಆದ್ರೆ ಈ ರೀತಿ ಲೈಟ್ ಆಗಿ ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಅಲ್ಲಿ ಯಾವುದೇ ರೀತಿಯ ಕೊಳೆ ಇದ್ರೂನು ಕೂಡ ರಿಮೂವ್ ಆಗುತ್ತೆ. ಓಪನ್ ಪೋರ್ಸ್ ಇದ್ರೂನು ಕೂಡ ಅದ್ರೊಳಗಡೆ ಇರೋ ಡಸ್ಟ್ ಕೂಡ ರಿಮೂವ್ ಆಗುತ್ತೆ. ಮತ್ತೆ ಪಿಂಪಲ್ ಮಾರ್ಕ್ ಇದ್ರೂನು ಕೂಡ ಅದು ಕೂಡ ಲೈಟ್ ಆಗುತ್ತೆ. ಈ ತರ ಲೈಟ್ ಆಗಿ ನಾವು ಮಸಾಜ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಆಗುತ್ತೆ. ಇದರಿಂದ ಸ್ಕಿನ್ ಅಲ್ಲಿ ಇರುವಂತಹ ರಿಂಕಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಜೊತೆಗೆ ಮೂಗ್ ಹತ್ರ ಮತ್ತೆ ತುಟಿ ಮೇಲೆ ಕೆಳಗೆ ಇರೋ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನಾದ್ರು ಇದ್ರೆ ಅದೆಲ್ಲವೂ ಕೂಡ ಈ ರೀತಿ ಮಸಾಜ್ ಮಾಡೋದ್ರಿಂದ ರಿಮೂವ್ ಆಗುತ್ತೆ. ಮತ್ತೆ ನಮ್ಮ ಫೇಸ್ ಇನ್ಸ್ಟೆಂಟ್ ಆಗಿ ಶೈನಿಂಗ್, ಗ್ಲೋಯಿಂಗ್ ಮತ್ತೆ ಬ್ರೈಟ್ ಆಗಿ ಆಗುತ್ತೆ. ನೋಡಿ 1-2 ನಿಮಿಷ ಈ ರೀತಿ ಫೇಸ್ ಫುಲ್ ನಾವು ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ಮಸಾಜ್ ಮಾಡಿದ ನಂತರ 3-5 ನಿಮಿಷ ಆದ್ರೂ ಅದನ್ನ ಒಂದು ಪ್ಯಾಕ್ ನ ಡ್ರೈ ಆಗೋದಕ್ಕೆ ಬಿಡ್ಬೇಕು. ಇವಾಗ 5 ನಿಮಿಷ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ನೀವು ನೋಡ್ತಿರ್ಬೋದು ಎಷ್ಟು ನನ್ನ ಫೇಸ್ ಅಲ್ಲಿ ಡಿಫ್ರೆನ್ಸ್ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ನೋಡಿ ನೆಕ್ಕಿಗೆ ಹಚ್ಚಿರ್ಲಿಲ್ಲ ನಾನು, ಬರೀ ಫೇಸಿಗೆ ಮಾತ್ರ ಹಚ್ಚಿದೆ. ಸೊ ಅದೆರಡು ಡಿಫ್ರೆನ್ಸ್ ನ ನೀವು ಇಲ್ಲಿ ನೋಡ್ಬೋದು. ತುಂಬಾನೇ ಒಂದು ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಈ ಒಂದು ಫೇಸ್ ಪ್ಯಾಕ್ ನ ನೀವು ಹಚ್ಚಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ನ ನೀವು ನಿಮ್ಮ ಫೇಸ್ ಅಲ್ಲಿ ನೋಡಬಹುದು. ಇದನ್ನ ವಾರದಲ್ಲಿ 1-2-3 ಬಾರಿ ಆದ್ರೂ ಹಚ್ಚಿ ನಿಮ್ಗೆ ಸ್ಕಿನ್ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನಾವು ಮನೇಲಿ ಇಟ್ಕೊಂಡೇನೆ ನಮ್ಮ ಫೇಸ್ ನ ನಾವು ಗ್ಲೋಯಿಂಗ್ ಆಗಿ, ಶೈನಿಂಗ್ ಆಗಿ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ. ಸಿಗ್ತೀನಿ ಇದೇ ತರ ಮುಂದಿನ ವಿಡಿಯೋದಲ್ಲಿ. ಬಾಯ್.